ಅಷ್ಟು ದುಡ್ಡನ್ನ ಹೇಗೆ ಅರೇಂಜ್ ಮಾಡ್ತೀಯ ಅಂತ ಪೂಜಾ ಕಲ್ಯಾಣಿನ ಕೇಳುವಾಗ, ಕಲ್ಯಾಣಿ ಒಂದು ಐಡಿಯಾ ಇದೆ ಅಂತ ಹೇಳಿ ಗ್ರೀನ್ ಬ್ರಾಂಚ್ ಪಾರ್ಲರ್ ಅವರು ಫ್ರಾಂಚೈಸಿ ಕೊಡ್ತೀನಿ ಅಂತ ಹೇಳಿದರೆ, ಸೊ ನಾನು ಅವ್ರಿಗೆ ಈ ಪಾರ್ಲರ್ನ ಮಾರ್ಬಿಡ್ತೀನಿ ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಪೂಜಾ ತುಂಬಾ ಕಷ್ಟಪಟ್ಟು ಈ ಪಾರ್ಲರ್ನ ತುಂಬಾ ಆಸೆಯಿಂದ ಮಾಡಿದ್ಯಾ ಅಂತದ್ರಲ್ಲಿ ಅವ್ರಿಗೆ ನೀನ್ ಮಾರ್ಬಿಟ್ರೆ ಮುಂದಕ್ಕೆ ನೀನ್ ಏನ್ ಮಾಡ್ತೀಯ ಅಂತ ಕೇಳುವಾಗ, ನಾನು ಅವರಿಗೆ ಒಂದು ಬ್ಯೂಟಿ ಪಾರ್ಲರ್ನ ಕೊಟ್ಟರು ಕೂಡ ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಕೇಳ್ಕೊಳ್ತೀನಿ. ಹಾಗೇನೆ ಈ ಮೊದಲು ಬೇರೆಯವ್ರ ಮನೇಲಿ ಹೋಗಿ ಹೇಗೆ ನಾನು ಕೆಲಸ ಮಾಡ್ತಾ ಇದ್ನೋ ಈಗಲೂ ಅದೇ ತರ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಅನ್ಕೊಂಡಂತ ಅವರಿಬ್ರು ಕೂಡ ಗ್ರೀನ್ ಬ್ರಾಂಚ್ ಪಾರ್ಲರ್ ಅವ್ರ ಹತ್ರ ಬಂದು ನಾನು ನಿಮ್ಗೆ ಈ ಪಾರ್ಲರ್ನ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳುವಾಗ, ತುಂಬಾ ಆಸೆ ಇದೆ ಕೊಡೋದಿಲ್ಲ ಅಂತ ಈ ಮುಂಚೆ ಹೇಳ್ತಾ ಇದ್ದೆ, ಇವಾಗ ಈಗ ಒಪ್ಕೊಂಡೆ ಅಂತಂದ್ರೆ ಸಂದರ್ಭ ಒಪ್ಸೋ ಹಾಗೆ ಮಾಡ್ತು ಅಂತ ಹೇಳ್ತಾರೆ. ಅದಕ್ಕೆ ಗ್ರೀನ್ ಬ್ರಾಂಚ್ ಪಾರ್ಲರ್ ಅವರು, ಸರಿ ಹಾಗಾದ್ರೆ ನಾನು ನಿಮ್ಗೆ 12 ಲಕ್ಷ ಅಷ್ಟೇ ಕೊಡೋಕ್ಕಾಗೋದು, ನಾನು ಕೂಡ ಹೊಸ ಹೊಸ ಇಕ್ವಿಪ್ಮೆಂಟ್ಸ್ ಹಾಕೋಕಿದೆ, ನೀನು ಅವನನ್ನು ಕೊಟ್ಮೇಲೂ ಕೂಡ ಇಲ್ಲೇ ಕೆಲಸ ಮಾಡ್ಬೋದು ಅಂತ ಹೇಳಿ 12 ಲಕ್ಷ ಕೊಡ್ತಾರೆ. ಆದ್ರೆ ರೋಹಿಣಿ ಅವ್ರ ಹತ್ತೆ ಪಾರ್ಲರ್ಗೋಸ್ಕರ ಕೊಟ್ಟಿರೋದು ಬರೀ 10 ಲಕ್ಷ ಅಂತ ಹೇಳಿ 10 ಲಕ್ಷ ಚೆಕ್ ತಗೊಂಡು ಹೋಗಿ ಶಾಂತಿ ಕೊಡುವಾಗ, ಶಾಂತಿ ಬರೀ 10 ಲಕ್ಷ ಕೊಟ್ರೆ ಮಿಕ್ಕಿದ 7 ಲಕ್ಷ ಯಾರನ್ನ ಅರೇಂಜ್ ಮಾಡ್ತಾರೆ, ನಂಗೆ ಗೊತ್ತು ಇದಿಷ್ಟು ನಿನ್ಗೋಸ್ಕರ ಮಾಡಿರೋದಲ್ಲ, ಮದ್ವೆಗೋಸ್ಕರ ಮಾಡಿರೋದು ಅಂತ. ಆದ್ರೆ ನನ್ಗೆ ಯಾರು ಸಾಲ ಕೊಡೋರಿಲ್ಲ ಅಲ್ವಾ, ಹೇಗಾದ್ರೂ ಸರಿ ಆ 7 ಲಕ್ಷನೂ ಕೂಡ ಅರೇಂಜ್ ಮಾಡಿ ಕೊಟ್ಬಿಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ರೋಹಿಣಿ ತುಂಬಾ ಬೇಜಾರಿಂದ ಮತ್ತೆ ವಾಪಸ್ ಪೂಜಾ ಹತ್ರ ಬಂದು ಮಾತಾಡೋವಾಗ, ಸರಿ ಈಗ 12 ಲಕ್ಷ ಹೆಂಗೋ ಅರೇಂಜ್ ಆಯ್ತು, ಮಿಕ್ಕಿದ 3 ಲಕ್ಷ ನನ್ನ ಹತ್ರ ಇರುವಂತ ಜುವೆಲ್ಸ್ ನ ಅಡ ಇಟ್ರೆ ಸಿಗತ್ತೆ, ಆದ್ರೆ ಮಿಕ್ಕಿದ 2 ಲಕ್ಷಕ್ಕೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇರುವಾಗ, ಇವ್ರ ಪಾರ್ಲರ್ ನಲ್ಲೇ ವರ್ಕ್ ಮಾಡ್ತಾ ಇರುವಂತ ಒಬ್ಳು ವರ್ಕರ್, ನನಗೆ ಗೊತ್ತಿರೋರು ನಿಮ್ಗೆ ಬಡ್ಡಿ ಕೊಡ್ತಾರೆ, ಏನು ಅಡ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ, ಈಗ ಆಲ್ರೆಡಿ ನಾವು ಮಂಜಾ ಹಾಗೆ ಮಂಜನ್ ಫ್ರೆಂಡ್ ಇಬ್ರು ಕೂಡ ದುಡ್ಡು ಕತ್ಕೊಂಡು ಹೋಗಿರ್ತಾರಲ್ವಾ, ಅವ್ರು ಇವಾಗ ಒಂದು ಹೊಸ ಫೈನಾನ್ಸ್ ಆಫೀಸ್ ಅನ್ನು ಓಪನ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಸಾಲ ಕೇಳಿಕೆ ಅಂತ ಬಂದಾಗ ಮಂಜಾ ಇವರಿಬ್ರು ನೋಡಿ ಹೋಗಿ ಔಸ್ ಇಟ್ಕೊಂತಾನೆ. ಹಾಗೇನೆ ಬಂದಂತ ಅವರಿಬ್ರು ಕೂಡ 2 ಲಕ್ಷ ಇಸ್ಕೊಂಡು ಇನ್ನೇನು ಹೋಗ್ಬೇಕು ಅಂತ ಹೇಳುವಾಗ, ಫೈನಾನ್ಸ್ ಆಫೀಸರ್ ಸುಮ್ನೆ ದುಡ್ಡು ಇಸ್ಕೊಂಡೋದ್ರೆ ಹೆಂಗೆ, ಈ ಪತ್ರಕ್ಕೆ ಸೈನ್ ಹಾಕಿ ಅಂತ ಹೇಳಿ ಸೈನ್ ಹಾಕಿಸ್ಬಿಟ್ಟು ಕಳಿಸ್ತಾರೆ. ರೋಹಿಣಿ ಹತ್ರ ಮಾತ್ರ ಅಲ್ಲ, ರೋಹಿಣಿ ಫ್ರೆಂಡ್ ಪೂಜಾ ಕೈಲೂ ಸೈನ್ ಹಾಕಿಸ್ಕೊಳ್ತಾರೆ. ಸೊ ಅವರಿಬ್ರು ಹೋದ್ಮೇಲೆ ಆಚೆ ಬಂದಂತ ಮಂಜಾ, ಇವಳೆ ನನಗೆ ಹೊಡೆದಿದ್ದು ಅಂತ ಹೇಳಿದ್ದಕ್ಕೆ ಮಂಜನ್ ಫ್ರೆಂಡ್, ಹಾಗಾದ್ರೆ ನಾವು ಅವ್ರ ಜೊತೆಗೆ ಒಂದು ಒಳ್ಳೆ ರಿವೆಂಜ್ ತೀರಿಸ್ಕೊಳ್ಳೋಣ ಅಂತ ಮಾತಾಡ್ಕೊಳ್ತಾರೆ. ಮನೆಗೆ ಬಂದಂತ ರೋಹಿಣಿ ಅವರೆಲ್ರಿಗೂ ಕೂಡ 17 ಲಕ್ಷ ಕೊಡ್ತಾರೆ. ಅದನ್ನ ನೋಡಿದಂತ ಅವರೆಲ್ಲರೂ ಕೂಡ ಶಾಕ್. ಆದ್ರೆ ಶಾಂತಿ ಅವ್ರ ಅಪ್ಪನ ಹತ್ರ ಕೇಳಿಸ್ಕೊಟ್ಲು, ಏನು ನಿನ್ನೆಂತಿ ತರ ಏನ್ ಗತಿ ಇಲ್ದಾನೆ ಇರೋಳು ಅನ್ಕೊಂಡಿದ್ಯಾ ಅಂತೆಲ್ಲ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ನಾನು ನಾಳೆ ಹೇಳ್ತೀನಿ. ಸೊ ಇಲ್ಲಿವರೆಗೂ ಕೇಳ್ಕೊಂಡಂತ ನನ್ನ ಎಕ್ಸ್ಪ್ಲನೇಷನ್ ಏನನ್ನಿಸ್ತು ಅಂತ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದ್ರೂ ಈ ಒಂದು ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಟಾಟಾ, ಬಾಯ್ ಬಾಯ್.